ಒಂದು ವಿಷಯವನ್ನು ಇಟ್ಕೊಂಡು ಸ್ಪೀಡ್ ನ್ಯೂಸ್ ಕನ್ನಡ ಚಾನಲ್ದವರು, ಅದು ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಅಷ್ಟೇ ಇದೆ. ಅದರಲ್ಲಿ ವಿದೌಟ್ ಮೈ ಪರ್ಮಿಷನ್, ನಾನು ಪರ್ಮಿಷನ್ ಇಲ್ಲದೆ ಫೋಟೋನ ಬ್ಲರ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಅದ್ರ ಬ್ಯಾಕ್ಗ್ರೌಂಡ್ ಹಿನ್ನೆಲೆಯಲ್ಲಿ ಅಸಂಬದ್ಧವಾದಂಥ ವಿಷಯನ ಚರ್ಚೆ ಮಾಡ್ತಾಯಿದ್ದಾರೆ. ಸೊ ಅದನ್ನು ನಾನು ಕಳೆದ 4 ದಿವಸದಿಂದ ನೋಡ್ತಾನೇ ಇದ್ದೀನಿ. ಮತ್ತು ಅದನ್ನು ನೋಡಿದ ಮೇಲೆ ಗೊತ್ತಾಯಿತು ಆ ವಿಷಯ ಒಂದು ಸಂತ್ರಸ್ತ ಮಹಿಳೆಯ ಬಗ್ಗೆ ಇರೋದು. ಒಂದು ಬಹುದೊಡ್ಡ ಸಮಾಜವಾದಂಥ ಪಂಚಮಸಾಲಿ ಸಮಾಜದಲ್ಲಿ ನಾನು ಇದ್ದವಳು. ಆ ಸಮಾಜದಲ್ಲಿ ನಾನೊಬ್ಬಳು ವಕೀಲೆ ಆಗಿ ಕೆಲಸವನ್ನು ಮಾಡಿದ್ದೇನೆ. ಸೊ ಆ ಸಮಾಜದ ಬಗ್ಗೆ ಒಂದು ವಿಷಯನ ಚರ್ಚೆ ಮಾಡುವಾಗ, ಯಾವುದೋ ಒಂದು ಮಹಿಳೆಯ ವಿಷಯವನ್ನು ತೊಗೊಂಡು ಇವ್ರು ಮಾತಾಡುವಾಗ ಅದರಲ್ಲಿ ನನ್ನನ್ನು ಸಂತ್ರಸ್ತೆ ಅಂತ ಬಿಂಬಿಸ್ತಾ ಇದ್ದಾರೆ. ಆ ಕಮ್ಯುನಿಟಿಗೆ, ಆ ಇಡೀ ಸಮುದಾಯಕ್ಕೆ ನಾನು ವಕೀಲ ವೃತ್ತಿಗೆ ಇವರು ನಾನು ಆ ಕೆಲಸ ಮಾಡಿದ್ದೀನಿ ಅನ್ನೋ ಥರ ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ನನ್ನ ಫೋಟೋನ ತೊಗೊಂಡು ನಿಮಗೆ ತೋರಿಸ್ತೀನಿ. ಇದರಲ್ಲಿ ಒರಿಜಿನಲ್ ನಂದು ಪಿಕ್ಚರ್ ಈ ಥರ ಇದೆ. ನಾನು ಅಪ್ಲೋಡ್ ಮಾಡಿದ್ದು ನನ್ನ ಫೇಸ್ಬುಕ್ಕಲ್ಲಿ. ಇದು ನನ್ನ ಫೇಸ್ಬುಕ್ಕಲ್ಲಿ ನನ್ನ ಅಕೌಂಟಲ್ಲಿ ನಾನು ಓಮನ್ ದೇಶಕ್ಕೆ ಹೋದಾಗ ಒಂದು ವಿಶ್ವವಾಣಿ ಸಂಸ್ಥೆಯವರು ಒಂದು ಅವಾರ್ಡ್ಗಾಗಿ ನನ್ನನ್ನು ಕರ್ಕೊಂಡೋಗಿದ್ರು. ಆ ಅವಾರ್ಡ್ ವಿನ್ನರ್ ಆಗಿ ನಾನು ಒಬ್ಬಳು ಭಾಗಿಯಾಗಿದ್ದೆ. ಸುಮಾರು 42 ಜನರಲ್ಲಿ ನಾನು ಒಬ್ಬಳು ಭಾರತೀಯಳಾಗಿ ಹೋಗಿದ್ದೆ. ಅಲ್ಲಿ ಈ ಮರಳುಗಾಡು ಪ್ರದೇಶವನ್ನು ನಾನು ಅಲ್ಲಿ ಎಲ್ಲರೂ ತಗೊಳ್ಳೋ ಹಾಗೆ ನಾನು ನನ್ನ ಭಾವಚಿತ್ರಗಳನ್ನು ನನ್ನ ಫೋನಿನಿಂದ ತೊಗೊಂಡಿರೋ ಭಾವಚಿತ್ರನ ಅಪ್ಲೋಡ್ ಮಾಡಿರ್ತೀನಿ ಫೇಸ್ಬುಕ್ಕಲ್ಲಿ. ಅದನ್ನು ಯಾವಾಗ ಮಾಡಿದ್ದೀನಿ ಅಪ್ಲೋಡ್ ಅಂದರೆ August 12 2025 ಮಾಡಿರೋದು. ಇದು ಓಮನ್ ದೇಶಕ್ಕೆ ಹೋಗಿದ್ದು ಜನವರಿ 2025 31ನೇ ತಾರೀಕಿಂದ ಹಿಡಿದು ಫೆಬ್ರವರಿ 6ನೇ ತಾರೀಕುವರೆಗೂ ನಾವು ಹೋಗಿದ್ವಿ. ಅಲ್ಲಿ ಇಲ್ಲಿ ಏನಿದ್ದಾರಲ್ಲ ಹಿಂದ್ಗಡೆ ಓಡಾಡ್ತಾ ಇರೋರು ಇವರೆಲ್ಲರೂ ಅವಾರ್ಡ್ ವಿನ್ನರ್ಸ್. ಇವರು ಸ್ವಾಮೀಜಿಯವರು, ಇವರು ಚೀಫ್ ಗೆಸ್ಟ್ ಆಗಿ ಕರೆದಿದ್ರು ಆಗಿನ ಟೈಮಲ್ಲಿ. ಸೊ ಈ ಫೋಟೋ ನಾನು ಆಗಸ್ಟ್ ತಿಂಗಳಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಈಗ ಏನಾಗ್ತಾ ಇದೆ ಅಂತಂದರೆ, ಈ ಫೋಟೋನ ಸ್ಪೀಡ್ ನ್ಯೂಸ್ ಕನ್ನಡ ಚಾನಲ್ದವರು ಈ ಥರ ಬ್ಲರ್ ಮಾಡಿ ಹಾಕಿ ಮೇಲೆ ಕೆಳಗೆ ಆ ಸಂತ್ರಸ್ತ ಮಹಿಳೆ ಇವಳೆ ಅನ್ನೋ ಥರ ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ಆ ಮಹಿಳೆಗೂ ನನಗೂ ಸಂಬಂಧವಿಲ್ಲ. ಈ ವರದಿ ಕೊಡುವಾಗ ಹಿಂದೆ ಮುಂದೆ ಯೋಚನೆ ಮಾಡಿಕೊಡ್ಬೇಕು. ಏನೇ ಇದ್ರೂ ಅವ್ರು ಮಾಡ್ತಾ ಇರೋ ನ್ಯೂಸ್ ಏನಿದೆ ಅದ್ರ ಬಗ್ಗೆ ನನಗೆ ಯಾವುದೂ ತಕರಾರಿಲ್ಲ. ಬಟ್ ಒಂದು ಎಥಿಕ್ಸ್ ಇರಬೇಕು. ಜರ್ನಲಿಸಮ್ನಲ್ಲಿ ಒಂದು ಎಥಿಕ್ಸ್ ಇರುತ್ತೆ, ಕ್ರಾಸ್ ವೆರಿಫಿಕೇಷನ್ ಇರುತ್ತೆ. ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ FIR ರಿಜಿಸ್ಟ್ರೇಷನ್ ಮಾಡಿಸಿದ್ದೀನಿ. ಇದರಲ್ಲಿ A1 ಸ್ಪೀಡ್ ನ್ಯೂಸ್ ಕನ್ನಡ ಚಾನೆಲ್ ಮುಖ್ಯಸ್ಥರು, A2 ಇರೋದು ಕಾವ್ಯ ಹೆಗಡೆ ನಿರೂಪಕಿ. ಯಾಕೆ ಅಂತಂದರೆ ಹಲವಾರು ವಿಷಯಗಳನ್ನು ಒಳಗೊಂಡಂತೆ ನಾನು ವಕೀಲ ವೃತ್ತಿಯಲ್ಲಿ ಹೈಕೋರ್ಟ್ ನ್ಯಾಯವಾದಿಗಳಾಗಿದ್ದು ಕೆಲವೊಂದು ಕಾನೂನು ಕ್ರಮಗಳನ್ನ ಜರುಗಿಸಲೇಬೇಕಾದಂಥ ಅನಿವಾರ್ಯತೆ ನನಗೊದಗಿ ಬಂದಿದೆ. ಇಡೀ ಸಮಾಜಕ್ಕೆ ಇದೊಂದು ಕೆಟ್ಟ ಕಳಂಕವಾದಂಥ ಒಂದು ವಿಷಯ. ನಾನು ಅದೇ ಸಮುದಾಯದಲ್ಲಿ ಹುಟ್ಟಿ ಈ ಥರ ಫೋಟೋ ಬಂದರೂ ನಾನು ಸುಮ್ಮನೆ ಇದ್ದರೆ ಇದು ನನ್ನ ಮಾನಹಾನಿ ಅಷ್ಟೇ ಅಲ್ಲದೆ ನನಗೂ ಕೂಡ ಸುರಕ್ಷಿತ ಭಾವನೆ ಬರ್ತಾ ಇಲ್ಲ. ಇವರು ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಸಮಾಜಕ್ಕೆ. ಸಮಾಜದ ಗಣ್ಯ ವ್ಯಕ್ತಿಗಳು ನಾನೇ ಇದನ್ನು ಮಾಡ್ತಾ ಇದ್ದೀನಿ ಅನ್ನೋ ಲೆಕ್ಕಕ್ಕೆ ಹೋಗ್ತಾ ಇದ್ದಾರೆ. ಈ ಕ್ಲಾರಿಫಿಕೇಷನ್ ಕೊಡೋದಕ್ಕಾಗಿ ನಾನು ಇವತ್ತು ಎಲ್ಲರ ಮುಂದೆ ಬಂದಿದ್ದೀನಿ. FIR ರಿಜಿಸ್ಟ್ರೇಷನ್ ಮಾಡಿಸಿದ್ದೀನಿ. ಸೊ ಈ ಥರದ್ದೊಂದು ಯಾವುದೋ ಅಸಂಬದ್ಧವಿಲ್ಲದ ಒಂದು ವಿಚಾರಕ್ಕೆ ನಮ್ಮಂಥ ಹೆಣ್ಮಕ್ಳು ಫೋಟೋ ತೊಗೊಂಡು ದುರುಪಯೋಗ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇದು ನನ್ನ ಪ್ರಶ್ನೆ. ಕನ್ಸೆಂಟ್ ಇಲ್ಲದೆ ಪ್ರೈವೇಸಿ, ನನ್ನ ಪ್ರೈವೇಸಿ ಇದು. ನಾನು ಫೇಸ್ಬುಕ್ಕಲ್ಲಿ ಇಟ್ಟಿದ್ದೀನಿ, ನಾನು ಅಪ್ಲೋಡ್ ಮಾಡಿದ್ದೀನಿ, ನಾನು ಒಂದು ಪಬ್ಲಿಕ್ ನೋಡಲಿ ಅಂತಲೇ ಹಾಕಿರೋದು. ಇದನ್ನು ಮಿಸ್ಯೂಸ್ ಮಾಡೋದಕ್ಕೆ ಇವ್ರು ಯಾರು? ನಾನು ಯಾಕೆ ಮಿಸ್ಗೈಡ್ ಮಾಡ್ತಾಯಿದ್ದೀರಿ? ನಮ್ಮ ಸಮುದಾಯದಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡಬೇಡಿ ಪ್ಲೀಸ್. ಯಾವ ಮಹಿಳೆ ಏನು ಮಾಡಿದಾಳಲ್ಲ ಅವಳ ಮುಖ ತಂದು ತೋರಿಸ್ರಿ. ಅವಳು ಪರ್ಮಿಷನ್ ಕೊಟ್ಟಿದ್ದಾಳು ಇಲ್ಲ ನೋಡಿರಿ. ಯಾಕಂದರೆ ನಾನಂತರೂ ನಿಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ಯಾರು ಯಾವುದೂ ರೀತಿದು ನನ್ನ ಮೇಲೆ ಹಲ್ಲೆನೂ ಮಾಡಿಲ್ಲ. ನಾನು ಯಾರಿಗೂ ಕೂಡ ಈ ಥರದ್ದು ಒಂದು ಅಸಂಬದ್ಧ ಚರ್ಚೆಯಲ್ಲಿ ನಾನು ಪಾಲ್ಗೊಂಡಿಲ್ಲ. ನನ್ನ ಫೋಟೋ ಮಿಸ್ಯೂಸ್ ಮಾಡ್ಕೊಂಡಿದ್ದಕ್ಕೆ ನೀವು ಆ್ಯಪಾಲಜಿ ಕೇಳಬೇಕು. ಅದು ಬಹಿರಂಗವಾಗಿ ನಿಮ್ಮ ಚಾನಲ್ ಮುಖಾಂತರ ಕೇಳಬೇಕು. ಇಲ್ಲ ಅಂದರೆ ನಾನು ಆಲ್ರೆಡಿ ಮಾನನಷ್ಟ ಮೊಕದ್ದಮೆ ನಾನು ದಾಖಲು ಮಾಡಿದ್ದೀನಿ. ಇವತ್ತು ಇದು ಕ್ರಿಮಿನಲ್ ಕೇಸ್, ಮಾನನಷ್ಟ ಮೊಕದ್ದಮೆ ದಾಖಲು ಮಾಡಿದ್ದೀನಿ. ನಿಷ್ಠಾವಂತವಾದಂಥ ಸಮಾಜದಲ್ಲಿರುವಂಥ ಪ್ರತಿಯೊಂದು ಚಾನಲ್ಗಳಿಗೂ, ಎಲೆಕ್ಟ್ರಾನಿಕ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಹಾಗೂ ಪ್ರಿಂಟ್ ಮೀಡಿಯಾದವರಿಗೂ ನೀವು ಕಳಂಕ ತರ್ತಾ ಇದ್ದೀರಿ. ಸ್ಪೀಡ್ ನ್ಯೂಸ್ ಕನ್ನಡದವರು ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಚೇಂಜ್ ಆಗಿ ಒಳ್ಳೆ ಇರುವಂಥ ಚಾನಲ್ಸ್ಗಳಿಗೂ ನೀವು ಈ ಥರದ್ದು ಒಂದು ಷಡ್ಯಂತ್ರ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಅವ್ರಿಗೂ ಕೆಟ್ಟ ಹೆಸರು ತರಬೇಡ್ರಿ.